ಯುಜಿಸಿ ನಿಯಮದಿಂದ ಜನರಲ್ ಕ್ಯಾಟಗರಿಗೆ ಅನ್ಯಾಯ. ರಾಜಸ್ಥಾನ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಕರ್ಣಿ ಸೇನೆಯಿಂದ ಹೋರಾಟ ಹೈಜಾಕ್. ವಿದ್ಯಾರ್ಥಿಗಳ ಪರ ಸವರ್ಣ ಸೇನೆಯು ಕಣಕ್ಕೆ. ಇದು ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ಕಂಡುಬಂದ ದೃಶ್ಯ. ಕೇಂದ್ರ ಸರ್ಕಾರ ತಂದಿರುವ ಯುಜಿಸಿ ನಿಯಮಗಳು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅನ್ಯಾಯವೆಸಗಿದೆ ಎಂದು ಆರೋಪಿಸಿ ಇವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಯುವಕ ಕೂಡ ಸಾವನ್ನಪ್ಪಿದ್ದಾನೆ. ಇವರ ಹೋರಾಟ ಈಗ ದಿಕ್ಕು ತಪ್ಪಿದೆ. ಏನಿದು ಇವರ ಹೋರಾಟ? ಯುಜಿಸಿಯಲ್ಲಾದ ಬದಲಾವಣೆಗಳೇನು? ಈ ಹೋರಾಟ ಹಳಿ ತಪ್ಪಿದ್ದು ಯಾಕೆ? ಇಲ್ಲಿದೆ ಡೀಟೇಲ್ಸ್. ಮೂರು ದಿನಗಳ ಹಿಂದೆಯೇ ಶುರುವಾಗಿತ್ತು ಪಾದಯಾತ್ರೆ. ಈ ಜಟಾಪಟಿಯ ಹಿಂದಿರುವುದು ಒಂದು ಸುದೀರ್ಘ ಪಾದಯಾತ್ರೆ. ಬೀಕಾನೇರ್ನ ಪ್ರಸಿದ್ಧ ಕರ್ಣಿ ಮಾತಾ ದೇಶ್ನೋಕ್ ದೇವಸ್ಥಾನದಿಂದ ಆರಂಭವಾದ ಸುಮಾರು 600 ಕಿಲೋಮೀಟರ್ಗಳ ಸುದೀರ್ಘ ಪಾದಯಾತ್ರೆ. ಇದು ಜೈಪುರ ಗಡಿ ತಲುಪುತ್ತಿದ್ದಂತೆ ಪಾದಯಾತ್ರೆ ರಕ್ತಸಿಕ್ತ ಹೋರಾಟವಾಗಿ ಮಾರ್ಪಟ್ಟಿತು. ಪ್ರತಿಭಟನೆಯ ನಡುವೆ ಯುವಕ ದೇವರಾಜ್ ಸಿಂಗ್ ಸಾವು. ಈ ಹೋರಾಟದ ಕವು ಮತ್ತಷ್ಟು ಹೆಚ್ಚಾಗಲು ಮುಖ್ಯ ಕಾರಣ ಒಬ್ಬ ಯುವ ಹೋರಾಟಗಾರನ ದೇವರಾಜ್ ಸಿಂಗ್ ಎಂಬ ಯುವಕನ ಸಾವು. ಪೊಲೀಸರ ಪ್ರಕಾರ ಎದೆನೋವಿನಿಂದಾಗಿ ಈತ ಕೊನೆಯುಸಿರೆಳೆದ. ಆದರೆ ಕರ್ಣಿ ಸೇನದ ಆರೋಪವೇ ಬೇರೆ. ಪೊಲೀಸರ ಅತಿಯಾದ ನಡವಳಿಕೆಯೇ ಈತನ ಸಾವಿಗೆ ಕಾರಣ. उसी वाटर कैनन के प्रहार से हमारे एक ओबीसी का भाई जो हमारा समर्थन करने आया था, देवराज सिंह पलड़ा, उसके वाटर कैनन के प्रहार से हॉस्पिटलाइज उसको होना पड़ा और बाद में उसकी डेथ हो गई. जो अभी उसकी दाह संस्कार हुआ है. पहली मांग है, जिन्होंने वाटर कैनन चलाया देवराज नाम के हमारे मूल ओबीसी के भाई को बकायदा जान गंवानी पड़ी. उसे हर एक अधिकारी को निलंबित किया जाए. ಯುಜಿಸಿ ನಿಯಮಗಳ ಮೇಲೇಕೆ ಇವರಿಗೆ ಕೋಪ? ಈ ಹೋರಾಟದ ಮೂಲ ಕಾರಣ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಯುಜಿಸಿ ತಂದಿರುವ ಸಮಾನತೆಯ ಉತ್ತೇಜನ ನಿಯಮಗಳು. ದಲಿತ ವಿದ್ಯಾರ್ಥಿಗಳ ಶೋಷಣೆಯನ್ನು ತಡೆಯಲು ಕೇಂದ್ರ ಸರ್ಕಾರ ನಿಯಮಾವಳಿಗಳಲ್ಲಿ ಕೆಲ ತಿಂಗಳ ಹಿಂದೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿತ್ತು. ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ ತಂದಿರುವ ಈ ಹೊಸ ನಿಯಮಗಳ ವಿರುದ್ಧ ಕರ್ಣಿ ಸೇನಾ ಹಾಗೂ ಸವರ್ಣ ಸಮಾಜ ಬೀದಿಗಿಳಿದಿದೆ. 2025ರ ಕರಡು ಮಸೂದೆಯಲ್ಲಿದ್ದ ಒಂದು ಅಂಶವೇ ಈ ವಿರೋಧಕ್ಕೆ ಮೂಲ ಕಾರಣ. ದಲಿತ ವಿದ್ಯಾರ್ಥಿಗಳು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ಸುಳ್ಳು ದೂರು ನೀಡಿದರೆ ದಂಡ ವಿಧಿಸುವ ನಿಯಮ ಮೊದಲಿತ್ತು. ಆ ನಿಯಮವನ್ನು ಈಗ ಬದಲಾಯಿಸಲಾಗಿದೆ. ಹೊಸ ನಿಯಮದ ಪ್ರಕಾರ ಯಾವುದೇ ರೀತಿಯ ದೂರು ನೀಡಿದರೂ ದೂರುದಾರ ದಲಿತ ವಿದ್ಯಾರ್ಥಿಗಳ ಮೇಲೆ ಕ್ರಮ ಕೈಗೊಳ್ಳುವ ಹಾಗಿಲ್ಲ. ಇದರಿಂದ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ವಿರುದ್ಧ ಈ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಭೀತಿ ಇದೆ ಅನ್ನೋದು ಹೋರಾಟಗಾರರ ಆರೋಪ. ಆದರೆ ಕೇಂದ್ರ ಸರ್ಕಾರ ಈ ಆರೋಪಗಳನ್ನು ತಳ್ಳಿಹಾಕಿದೆ. ಯಾವುದೇ ವರ್ಗದ ವಿದ್ಯಾರ್ಥಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಹಾಗೂ ಕಾಯ್ದೆಯ ದುರುಪಯೋಗಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಸರ್ಕಾರ ಭರವಸೆ ನೀಡಿದೆ. ಸುಳ್ಳು ವದಂತಿಯಿಂದ ದಾರಿ ತಪ್ಪಿದ ಹೋರಾಟ. ಕೇಂದ್ರ ಸರ್ಕಾರದ ವಾದವನ್ನು ವಿರೋಧಿಸಿ ಮೊದಲಿಗೆ ಬೀದಿಗಿಳಿದದ್ದು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು. ಆದರೆ ಮಧ್ಯದಲ್ಲಿ ಹರಿದಾಡಿದ ಒಂದು ಸುಳ್ಳು ವದಂತಿ ವಿದ್ಯಾರ್ಥಿಗಳ ಆಕ್ರೋಶವನ್ನು ಇನ್ನಷ್ಟು ಹೆಚ್ಚಿಸಿತು. ಉನ್ನತ ಶಿಕ್ಷಣದಲ್ಲಿ ಜನರಲ್ ಕ್ಯಾಟಗರಿಗಳಿಗೆ ಅಂದರೆ ಇಡಬ್ಲ್ಯೂಎಸ್ಗೆ ಮೀಸಲಾತಿಯನ್ನು ರದ್ದುಪಡಿಸಲಾಗಿದೆ ಅನ್ನೋ ವದಂತಿ ಹಬ್ಬಿಸಲಾಯಿತು. ಆ ಬಳಿಕ ಕರ್ಣಿ ಸೇನಾ ಈ ಹೋರಾಟವನ್ನು ಹೈಜಾಕ್ ಮಾಡಿಬಿಡ್ತು. ಈಗ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ಬಿಜೆಪಿಯನ್ನು ಕಿತ್ತೆಸೆಯೋದೇ ಪ್ರಮುಖ ಅಜೆಂಡಾ ಆಗಿ ಮಾರ್ಪಟ್ಟಿದೆ. जनता पार्टी को वोट नहीं देंगे, कसम खाते भगवान की.
ಯಾವುದೇ ಹೋರಾಟ ತನ್ನ ನಿರ್ದಿಷ್ಟ ಗುರಿ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಬಿಟ್ರೆ ಬೇರೆ ಬೇರೆ ಅಜೆಂಡಾ ಇರುವ ಶಕ್ತಿಗಳು ಹೋರಾಟವನ್ನು ಹೈಜಾಕ್ ಮಾಡಿಬಿಡುತ್ತವೆ. ಆಗ ಪ್ರಾಮಾಣಿಕವಾದ ಹೋರಾಟಕ್ಕೆ ಯಶಸ್ಸಿಗುವ ಅವಕಾಶ ಕಡಿಮೆಯಾಗುತ್ತೆ. ಭಾರತದಲ್ಲಿ ಬಹುತೇಕ ಹೋರಾಟಗಳು ಅಂತ್ಯಗೊಳ್ಳೋದು ಹೀಗೆ. ನೀವೇನಂತೀರಿ?